ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಡ್ರೀಮ್ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡಿಟ್ಟೋ ಕಂಪ್ನಿಯಿಂದ ವರ್ಕ್ ಫ್ರಮ್ ಹೋಮ್ಗೆ ಜಾಬ್ ಆಪರ್ಚುನಿಟಿ ಇದೆ. ಅದು ವರ್ಕ್ ರೋಲ್ ಬಂದ್ಬಿಟ್ಟು ಇನ್ಶೂರೆನ್ಸ್ ಅಡ್ವೈಸರಿ ಮೀನ್ಸ್ ಇನ್ಶೂರೆನ್ಸ್ ಬಗ್ಗೆ ಅಡ್ವೈಸ್ ಮಾಡೋದು ಫಾರ್ ಕನ್ಸ್ಯೂಮರ್ಸ್ಗೆ. ದೆನ್ ಇದು ಯಾವ ರೀತಿ ಇರುತ್ತೆ ಅಂದರೆ ರಿಮೋಟ್, ಅಂದರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ವರ್ಕ್ ಟೈಪ್ ಬಂದ್ಬಿಟ್ಟು ಫುಲ್ ಟೈಮ್ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಏನೆಲ್ಲ ಇದೆ ಅನ್ನೋದು ತಿಳ್ಕೊಳೋದ. ಇನ್ಶೂರೆನ್ಸ್ ಅಡ್ವೈಸರಿ ಈ ರೋಲಿಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ, ವರ್ಕ್ ಫ್ರಮ್ ಹೋಮ್ ಜಾಬ್ದು ಆಪರ್ಚುನಿಟಿ ಇದೆ. ಅಬೌಟ್ ಡಿಟ್ಟೋ ಅಂತ ಇದೆ. ಇಲ್ಲಿ ನಿಮಗೆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ವಿಡಿಯೋನೂ ಇದೆ, ನೀವು ಪ್ಲೇ ಮಾಡಿ ನೋಡ್ಬೋದು ಯಾವ ರೀತಿ ಜಾಬ್ ರೋಲ್ ಇರುತ್ತೆ ಅಂತ. ನಿಮಗೆ ಕೆಲಸ ಏನಿಲ್ಲ, ಲೈಫ್ ಆ್ಯಸ್ ಡಿಟ್ಟೋ ಅಡ್ವೈಸರ್, ನೋ ಸೇಲ್ಸ್ ಟಾರ್ಗೆಟ್, ಯಾವುದೇ ರೀತಿ ಟಾರ್ಗೆಟ್ಸ್ ಇರೋಲ್ಲ. ದೆನ್ ನೋ ಎಕ್ಸ್ಪೀರಿಯನ್ಸ್, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಆಮೇಲೆ ಯಾವುದೇ ಸ್ಪ್ಯಾಮ್ ಇರೋಲ್ಲ, ನೋ ಮಿಸ್ಸಿಂಗ್ ಸೆಲ್ಲಿಂಗ್ ಯಾವುದೇ ರೀತಿ ಇರೋಲ್ಲ. ಏನೆಲ್ಲ ಸ್ಕಿಲ್ ಇರಬೇಕು ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಗ್ರೇಟ್ ಕಮ್ಯುನಿಕೇಷನ್ ಸ್ಕಿಲ್, ಅಂದರೆ ಕಮ್ಯುನಿಕೇಷನ್, ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಕಮ್ಯುನಿಕೇಷನ್ ತುಂಬ ಎಕ್ಸ್ಪರ್ಟಾಗಿ ಬರಬೇಕು. ದೆನ್ನು ಅಟೆನ್ಷನ್ ಟು ಡೀಟೇಲ್. ನೆಕ್ಸ್ಟು ಲ್ಯಾಂಗ್ವೇಜ್ ಸ್ಕಿಲ್, ಅದೇ ಲ್ಯಾಂಗ್ವೇಜ್ ಸ್ಕಿಲ್ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಇದರಲ್ಲಿ. ನೆಕ್ಸ್ಟು ಟೆಕ್ ಸ್ಯಾವಿ ಆ್ಯಂಡ್ ಪರ್ಸ್ಯೂ ಅಬಿಲಿಟಿ ಅಂತ ಇದೆ. ಇಂಟರ್ವ್ಯೂ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಫಸ್ಟು HR ಇಂಟ್ರೊಡಕ್ಷನ್ ಕಾಲ್ ಇರುತ್ತೆ. ನೆಕ್ಸ್ಟು ಅಸೆಸ್ಮೆಂಟ್ ರೌಂಡ್ ಇರುತ್ತೆ. ಅಸೆಸ್ಮೆಂಟ್ ರೌಂಡ್ ಆದಮೇಲೆ ಟಾಸ್ಕ್ 1 ಟಾಸ್ಕ್ 2 ಇರುತ್ತೆ, ಮೀನ್ಸ್ ಆ್ಯಪ್ಟಿಟ್ಯೂಡು. ನೆಕ್ಸ್ಟು ಫಿನಾನ್ಷಿಯಲ್ ಮ್ಯಾನೇಜರಿಯಲ್ ರೌಂಡ್ ಇರುತ್ತೆ. ಇಷ್ಟು ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ನೀವು ಏನೇ ಅಪ್ಲೈ ಮಾಡಿದ್ರು ನಿಮ್ಮ ಮೇಲ್ಗೆ ಮೆಸೇಜಸ್ ಬರುತ್ತೆ. ಇದಿಷ್ಟು ವರ್ಕ್ ಬಗ್ಗೆ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ವಿತ್ ರೆಸ್ಯೂಮು, ನಿಮ್ಮ ರೆಸ್ಯೂಮ್ನ ಇಲ್ಲಿ ಹಾಕಬೇಕು. ನಿಮ್ಮ ಫೈಲ್ಗೆ ಡೈರೆಕ್ಟಾಗಿ ಕರ್ಕೊಂಡೋಗುತ್ತೆ, ಅಲ್ಲಿ ನಿಮ್ಮ ರೆಸ್ಯೂಮ್ ಹಾಕಬೇಕು. ನೆಕ್ಸ್ಟು ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮು, ಆಮೇಲೆ ಲಾಸ್ಟ್ ನೇಮು, ಇಮೇಲು, ಆಮೇಲೆ ಮೊಬೈಲ್ ನಂಬರು, ಇದಿಷ್ಟು ಹಾಕ್ರಿ. ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಇದೆ, ಇದೊಂದು ಸ್ವಲ್ಪ ಓದ್ಕೊಳ್ರಿ. ನೆಕ್ಸ್ಟು ಲ್ಯಾಂಗ್ವೇಜ್ ನಾನು ಇಲ್ಲೆಲ್ಲ ಇಂಗ್ಲೀಷು, ತೆಲುಗು, ಕನ್ನಡ, ತಮಿಳು ಇದೆಲ್ಲ ಕೊಡಿ. ನೋಟಿಸ್ ಪೀರಿಯಡು, ಇನ್ ಕೇಸ್ ನೀವು ಬೇರೆ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ದು ಅಲ್ಲಿ ಕೆಲಸ ಬಿಡ್ತಾ ಇದ್ದರೆ ಆವಾಗ ನೋಟಿಸ್ ಪೀರಿಯಡ್ ಇರುತ್ತೆ. 3 ಮಂತ್ಸು, 30 ಡೇಸು, ಈ ಥರ 15 ಡೇಸು. ನೀವು ಯಾವುದು ನಿಮ್ಮ ಸೂಟೇಬಲ್ ಅದು ಹಾಕೋಬೋದು ನೀವು. ಕರೆಂಟ್ CTC, ನಿಮ್ಮದು ಸ್ಯಾಲ್ರಿ ಎಷ್ಟಿದೆ ಕರೆಂಟು ಬೇರೆ ಕೆಲಸದಲ್ಲಿ ಅದು ಹಾಕೊಳ್ರಿ. ಆಮೇಲೆ ಹೌ ಡಿಡ್ ಯು ಫೈಂಡ್ ಅಬೌಟ್ ದಿಸ್ ಆಪರ್ಚುನಿಟಿ ಪ್ಲೀಸ್ ನೀವು ಇಲ್ಲಿ ಹಾಕೋಬೋದು. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಂತಲೂ ಹಾಕೋಬೋದು. ಆರ್ ಯು ಆ್ಯನ್ ಎಂಪ್ಲಾಯಿ ರೆಫರಲ್, ನೋ ಅಂತಲೇ ಹಾಕಿ. ಇಲ್ಲಿ ತುಂಬ ಇದೆ ನೋಡಿ. ಇಲ್ಲಿ ಡು ಯು ಹ್ಯಾವ್ ಪೆಂಡಿಂಗ್ ಕ್ರಿಮಿನಲ್ ಕೇಸಸ್ ಕನ್ವಿಕ್ಷನ್ ದಟ್ ಮೈಟ್ ಇಂಪ್ಯಾಕ್ಟ್ ಯುವರ್ ಎಂಪ್ಲಾಯ್ಮೆಂಟ್ ಎಲಿಜಿಬಿಲಿಟಿ, ನೋ ಅಂತ ಹಾಕಿ. ನೆಕ್ಸ್ಟು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಸ್ ಅಂತ ಕೊಟ್ಟು ಸಬ್ಮಿಟ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಿಮ್ದು ಏನೇ ನೆಕ್ಸ್ಟ್ ಪ್ರೋಸೆಸ್ ಇದ್ದರೂ ಮೇಲ್ಗೆ ಮೆಸೇಜ್ ಬರುತ್ತೆ, ಅಲ್ಲಿಂದ ನೀವು HRಗೆ ಕನೆಕ್ಟ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಮರಿಬೇಡಿ.